ಹಲೋ ಫ್ರೆಂಡ್ಸ್, ಈಗ ತಾವು ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಸುಂದರವಾದ ಕೊಳ. ಇದರ ಹಿಂದೆ ಏನಾಗಿತ್ತು ಅಂದರೆ, ಒಂದು 2023ನೇ ಸಾಲಲ್ಲಿ ಆ ಟೈಮಲ್ಲಿ ಕೆಲವು ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡ್ತಾಯಿದ್ರು. ಸೊ ಈ ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡಬೇಕಾದಾಗ ನಮ್ಮ ಶಾಲೆಯ ಓವರ್ ಹೆಡ್ ಟ್ಯಾಂಕ್ ಇದೆಯಲ್ಲ, ಅದನ್ನು ಕೂಡ ಹೋಗ್ತಾಯಿತ್ತು. ಅದನ್ನು ನೋಡಿಬಿಟ್ಟು ನಾನು ಮತ್ತು ನಮ್ಮ ಕಂಪ್ಯೂಟರ್ ಶಿಕ್ಷಕರು ಇದ್ದಾರೆ, ಜಗದೀಶ್ ಸರ್ ಅಂತ, ಅವರು ಇಬ್ಬರು ಸೇರಿ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಶಾಲೆಗೆ ಅಂತ. ಹಾಗಾಗಿ ಇದನ್ನು ಏನು ಮಾಡಿದ್ವಿ, ಒಂದು ಅರ್ಧ ಭಾಗನ ಕಟ್ ಮಾಡಿ ಕೆಳಭಾಗವನ್ನು ಮಾತ್ರ ಅರ್ಧ ಭೂಮಿಲಿ ಹೂತು. ಇದೊಂದು ಏನಂದರೆ ಸೆಲ್ಫ್ ಸಸ್ಟೈನ್ಡ್ ಅಕ್ವಾಟಿಕ್ ಸಿಸ್ಟಮ್ ಮಾಡಬೇಕು ಅನ್ನೋದು ನಮ್ಮದಾಗಿತ್ತು. ಹಾಗಾಗಿ ಈ ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳನ್ನು ನಾನು ಸುಮಾರು ಕಡೆಗಳಿಂದೆಲ್ಲ ತಂದೆ. ಮತ್ತು ಇದರಲ್ಲಿ ಸಸ್ಟೈನೇಬಲ್, ಈ ನಿಂತ ನೀರಲ್ಲಿ ಸೊಳ್ಳೆಗಳಾಗದೇ ಇರಲಿ ಅಂಥೇಳಿ ಇದರಲ್ಲಿ ಚಿಕ್ಕ ಚಿಕ್ಕ ಗಪ್ಪಿ ಮೀನುಗಳನ್ನು ಬಿಟ್ಟಿದ್ದೀವಿ. ಹಾಗೆ ಇದರಲ್ಲಿ ಒಂದು 2 ವೆರೈಟಿ ಆಫ್ ಇವುಗಳನ್ನು ಬಿಟ್ಟಿದ್ದೀವಿ. ತಾವರೆ ನೋಡ್ಬೋದು, ತಾವರೆಗಳು ಬಿಟ್ಟಿದ್ದೀವಿ. ಈ 2 ವೆರೈಟಿ ತಾವರೆಗಳು ಕೂಡ ಇವತ್ತು ಈಗ ಇದಕ್ಕೆ 1 ವರ್ಷಗಳ ಮೇಲಾಯಿತು, 1.5 ವರ್ಷ ಆಗ್ತಾ ಬಂತು. ಸೊ ಮೊದಲಿಗೆ ಕೆಳಗಡೆ ಸಗಣಿ ಎಲ್ಲ ಹಾಕಿ ಒಂದು ಲೇಯರ್ನ ಕ್ರಿಯೇಟ್ ಮಾಡಿ, 2-3 ಲೇಯರ್ ಕ್ರಿಯೇಟ್ ಮಾಡಿ, ಆನಂತರ ಮರಳನ್ನು ಹಾಕಿ ಇದನ್ನು ನಾನು ಬಹಳಷ್ಟು ಕಾಳಜಿಯಿಂದ ರೆಡಿ ಮಾಡಿದ್ವಿ, ನಾವು ಮತ್ತು ನಮ್ಮ ಶಾಲೆಯ ಕಂಪ್ಯೂಟರ್ ಸರು. ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಿಗೆ ಈ ಅಕ್ವಾಟಿಕ್ ಲೈಫ್ ಮತ್ತು ಅದು ಹೇಗೆ ಸಸ್ಟೈನ್ ಆಗುತ್ತೆ ಮತ್ತು ಯಾವ ಥರ ಇರುತ್ತೆ ಅಂತ. ಇದು ಸೆಂಟ್ರಲ್ಲಿ ಒಂದು ಸಣ್ಣದಾಗಿ ಬುದ್ಧನ ಪ್ರತಿಮೆಯನ್ನು ಕೂರಿಸ್ಬಿಟ್ಟಿದ್ದೀವಿ. ಬುದ್ಧನ ಪ್ರತಿಮೆ ಇದೆ, ಈ ಸುಮ್ಮನೆ ಹಾಗೆ ಜಸ್ಟ್ ಫಾರ್ ಶೋ. ಅದರೊಳಗೆ ಯು ಕ್ಯಾನ್ ಸಿ ದ ಬಾಟಮ್, ಒಂದಿಷ್ಟು ಚಿಕ್ಕ ಮೀನುಗಳು ಕೂಡ ಕಾಣಿಸ್ತಾ ಇದ್ದಾವೆ. ಮೀನುಗಳು ಎಲ್ಲ ಗಪ್ಪಿ ಮೀನುಗಳು. ಇದರ ಅಡಿಯಲ್ಲಿ ಕೂಡ ವಿಶಾಲವಾಗಿ ಕೆಲವು ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳನ್ನು ಹಾಕಿದ್ದೀನಿ. ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳು ಹರಡ್ಕೊಂಡ್ಬಿಟ್ಟಿದೆ. 1 ವರ್ಷ, 1.5 ವರ್ಷ ಆಗಿದೆ. ಇವೆಲ್ಲವೂ ಕೂಡ ತಾವರೆ ಕೂಡ ಅರಳಿದೆ. ಇದು ನೋಡಲಿಕ್ಕೆ ತುಂಬ ಮೃದುವಾಗಿರುತ್ತೆ, ಭಾಳಷ್ಟು ಮನಸ್ಸಿಗೆ ಹಿತ ಅನಿಸುತ್ತೆ. ಕೆಲವು ಸಾರಿ ನಾವು ಇದ್ರ ಮುಂದೆ ಬಂದು ಕೂತಾಗ ಈ ಜಲ ಪ್ರಕೃತಿಯನ್ನು ನೋಡಿ, ಅಂದರೆ ನೀರಿನೊಳಗಿರುವ ಪ್ರಕೃತಿ, ಅದರ ಒಂದು ಸಣ್ಣ ತುಣುಕನ್ನು ಈ ಒಂದು ತೋರಿಸ್ತಾ ಇದ್ದೀನಿ, ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೇಗೆ ಎಲ್ಲ ಮೀನುಗಳು ಓಡಾಡ್ತಿವೆ ಅವಷ್ಟಕ್ಕವೇ. ಇದಕ್ಕೆ ನಾನು ಒಂದು ದಿನ ಸ್ವಲ್ಪನೂ ಕೂಡ ಯಾವುದೇ ಆಹಾರವನ್ನು ಇವುಗಳಿಗೆ ಕೊಡ್ತಾಯಿಲ್ಲ. ಆಹಾರ ಇಲ್ಲಿಯೇ ಬೆಳೀತದೆ, ಇದೇ ಆಹಾರವನ್ನು ಅವು ತಿಂತಾ ಇದ್ದಾವೆ. ಸ್ನೇಲ್ಸ್ ಎಲ್ಲ ಇದೆ ಹೀಗೆ.